R1 न्यूज में आपका स्वागत है। मैं आपके साथ फरहान नाज। ನಮ್ಮ ಜಿಲ್ಲಾಧ್ಯಕ್ಷರು ಬರಬೇಕಿತ್ತು, ಕಾರಣಾಂತರದಿಂದ ಅವ್ರ ಮನೆಯಲ್ಲ ಹೆಲ್ತ್ ಇಶ್ಯೂ ಇದೆ ಅಂತೇಳಿ ಅವ್ರು ಬರಲಿಲ್ಲ. ನಮ್ಮ ಅಭ್ಯರ್ಥಿಯಾದ ಹಮೀದ್ ಮುಷರಿಫ್ರವರು ಈಗ ಕ್ಯಾಂಪೇನಲ್ಲಿ ಇದ್ದಾರೆ, ಪ್ರಚಾರ ಕ್ಯಾಂಪೇನಲ್ಲಿ. ಅವರು ಕೂಡ ಈಗ ಹೇಳಿದ್ದಾರೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೇನೆ ಅಂತೇಳಿ. ಏನಿಲ್ಲ, ನಾವೆಲ್ಲ ಒಂದಿದ್ದೀವಿ, ಯಾವುದು ಬೇಸರ ಯಾರ ಮೇಲೇನೂ ಇಲ್ಲ. ಈಗ ಎಲ್ಲರೂ ಸೇರಿ ನಾವು ಒಂದು ಪಕ್ಷ, ಈ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ಒಂದು ಸಮಾನತೆಯಿಂದ ಒಂದು ಮನೆ ಕುಟುಂಬ ಅಂತೇಳಿ ನಾವು BJPಗೆ ಯಾವ ಥರ ಸೋಲಿಸಬೇಕು ಆ ಎಲ್ಲ ಸಿದ್ಧತೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಕಾಂಗ್ರೆಸ್ಸಿನ ಅಲ್ಪಸಂಖ್ಯಾತರ ಘಟಕದ ವತಿಯಿಂದ ಹಮ್ಮಿಕೊಂಡ ಇವತ್ತು ಏನು ಪದಾಧಿಕಾರಿಗಳ ನೇಮಕ ಹಾಗೂ ಹಲವಾರು ಜನರು ಇವತ್ತು ಕಾಂಗ್ರೆಸ್ ನೀತಿ ನಿಯಮಕ್ಕೆ ಒಲಿದು BJPಯಿಂದ JDSದಿಂದ ನಮ್ಮ ಕಾಂಗ್ರೆಸ್ ಸೇರ್ಪಟ್ಟಿದ್ದ ಇದೊಂದು ವಿಶೇಷ ಕಾರ್ಯಕ್ರಮ. ಯಾಕಂದರೆ ಅಸೆಂಬ್ಲಿ ಎಲೆಕ್ಷನ್ ಮುಂದೆ ಇಂಥದ್ದೊಂದು ಕಾರ್ಯಕ್ರಮ ನಡೆದಿದ್ದು, ಇದಕ್ಕೆ ನಾವು ಎಲ್ಲಕ್ಕಿಂತ ಮೊದಲು ಇದಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ನಮ್ಮ ಕರ್ನಾಟಕ ಕಾಂಗ್ರೆಸ್ ಪ್ರದೇಶ ಕಾಂಗ್ರೆಸ್ಸಿನ ಅಲ್ಪಸಂಖ್ಯಾತ ಘಟಕದ ಜನರಲ್ ಸೆಕ್ರೆಟರಿ ಆದ ಮೊಹಮ್ಮದ್ ಸಿರಾಜ್ ಅವರಿಗೆ ಬರಮಾಡಿಕೊಂಡು, ಅದೇ ರೀತಿ ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಪದಾಧಿಕಾರಿಗೆ ಬರಮಾಡಿಕೊಂಡು, ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಪತ್ರಕರ್ತ ಬಂಧುಗಳಿಗೆ ವಿಶೇಷವಾಗಿ ಸಾಕಷ್ಟು ವೇಳೆಯಿಂದ ತಾವು ಕಾಯ್ಕೋತಾ ಇದ್ದೀರಿ. ನಿಮಗೆ ಬರಮಾಡಿಕೊಂಡು ಇವತ್ತಿನ ಈ ಏನು ನಮ್ಮ ಪ್ರೆಸ್ ಇದು ಇದೆ ಅದನ್ನು ನಾನು ಇಷ್ಟೇ ಇದೆ. ಎಲ್ರಿಗೂ ನಮಸ್ಕಾರ. ಇವತ್ತು ಇಂದಿನ ಕಾರ್ಯಕ್ರಮ ವಿಜಯಪುರ ಜಿಲ್ಲೆಯ ನೂತನ ಪದಾಧಿಕಾರಿಗಳ ಪದಗ್ರಹಣ ಅಲ್ಪಸಂಖ್ಯಾತರ ಘಟಕ ವಿಭಾಗದಿಂದ ಹಾಗೂ ವಿವಿಧ ಪಕ್ಷಗಳಿಂದ ತೊರೆದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸೇರುತ್ತಿರುವ ಹಲವಾರು ಕಾರ್ಯಕರ್ತರ ಇವತ್ತು ಸಭೆ ನಡೆಸ್ತಾ ಇದ್ದಾರೆ. ನಮ್ಮ ನೂತನವಾಗಿ ಆಯ್ಕೆಯಾಗಿರುವ ಜಿಲ್ಲಾಧ್ಯಕ್ಷರು ಶಬ್ಬೀರ್ ಜಾಗೀರ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ನಾನು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮತ್ತು ಇಲ್ಲಿ ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಹಾಗೂ ನಮ್ಮ ಟಪಾಲ್ ಇಂಜಿನಿಯರ್ ಅವರು ಜುನೇದಿ ಸಾಹೇಬ್ರವರು, ಮೊಹಮ್ಮದ್ ಪಟೇಲ್ರವರು, ನಮ್ಮ ಜಮೀರ್ ಬಕ್ಷೀರವರು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು ಹಾಗೂ ಎಲ್ಲ ಇಲ್ಲಿನ ನಾಯಕರ ಸಮ್ಮುಖದಲ್ಲಿ ಇವತ್ತು ಏನು ನಮ್ಮ ಸೇರ್ಪಡೆ ಇದೆ ಆ ಸೇರ್ಪಡೆ ಕಾರ್ಯಕ್ರಮ ಮತ್ತು ನಮ್ಮ ಹೊಸದಾಗಿ ಜಿಲ್ಲೆಯ ಮತ್ತು ಎಲ್ಲ ಬ್ಲಾಕಿನ ಅಧ್ಯಕ್ಷರುಗಳಿಗೆ ಪದಗ್ರಹಣ ಕಾರ್ಯಕ್ರಮ ಇವತ್ತು ನಡೆಸ್ಕೊಡ್ತಾ ಇದ್ದೀವಿ. ತಾವು ನಿಮ್ಮ ಪ್ರೆಸ್ ಮೂಲಕ ನಾವು ಹೇಳ್ಕೊಳ್ಳೋದೇನೆಂದರೆ, ಈ ಒಂದು ಚುನಾವಣೆ 23ರ ಏನು ಮೇ 10ಕ್ಕೆ ನಾವು ಚುನಾವಣೆ ಬರ್ತಾ ಇದೆ. ಆ ಬಹಳ ಅರ್ಥಪೂರ್ಣವಾದ ನಮ್ಮ ಮುಸಲ್ಮಾನ್ ಬಾಂಧವರಿಗೆ, OBCನವರಿಗೆ, SC/STನವರಿಗೆ ಬಹಳ ಅನ್ಯಾಯ ಈ ಚುನಾವಣೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಯಾಕಂತೇಳಿದರೆ ಈಗಾಗಲೇ ಚುನಾವಣೆ ತಾವು ಮೀಡಿಯಾದ ಮುಖಾಂತರ ನಾವು ನೋಡ್ತಾ ಇದ್ದೀವಿ. ನಮ್ಮ ಸ್ಪಷ್ಟವಾಗಿ ಬಹುಮತ ನಮ್ಮ ಕಾಂಗ್ರೆಸ್ ಪಕ್ಷದ ಬರ್ತದೆ ಅಂತ ಹೇಳಿ ಈಗಾಗಲೇ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ದೇವರಲ್ಲಿ ನಾವು ದುವಾ ಮಾಡ್ತಾ ಇದ್ದೀವಿ. ಆ ಕಾರಣಾಂತರದಿಂದ ನಮ್ಮ ಎಲ್ಲ ಸ್ಪಷ್ಟವಾಗಿ ನಮ್ಮ ಬಹುಮತ ಬರಲಿ ಅಂಥೇಳಿ ಈ ಭ್ರಷ್ಟ ಸರ್ಕಾರ ಏನು ಕಾಂಗ್ರೆಸ್ BJP ಸರ್ಕಾರ ಭ್ರಷ್ಟ ಸರ್ಕಾರ ಇದೆ, ಇದು ಕಿತ್ತಾಕಲಿಕ್ಕೆ ಅದು ನಮ್ಮ BJPಯ ಇಲ್ಲಿ ಇರೋ ಸ್ಥಳೀಯ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳಿಗೆ ಸೋಲ್ಸೋಕ್ಕೋಸ್ಕರ ನಮ್ಮ ಕಾಂಗ್ರೆಸ್ಸಿನ ಅಭ್ಯರ್ಥಿಗೆ ನಾವು ಭಾರಿ ಕೈ ಜೋಡಿಸಿ, ಭುಜಕ್ಕೆ ಭುಜ ಜೋಡಿಸಿ ನಾವು ಈ ಕೆಲಸ ಮಾಡಿ ಮುಂದಿನ ಚುನಾವಣೆಯಲ್ಲಿ ಗೆಲ್ಲಿಸಿ ಈ ಕರ್ನಾಟಕದಲ್ಲಿ ಮಾದರಿ ಆಗಲಿಕ್ಕೆ ನಾವು ಬಿಜಾಪುರ ಕ್ಷೇತ್ರದಿಂದ ಮಾಡೋಣ ಅಂತ ಹೇಳಿ ನಾನು ತಮ್ಮ ಮುಖಾಂತರ ಕೇಳ್ಕೊಳ್ತೇನೆ. ಬರ್ರಿ ಮೇಡಮ್ ಬರ್ರಿ. ಗುರುಗಳ ಕೈ ಹಚ್ಚಿ ಮತ್ತೆ ಹಾಕ್ಲಾಗ್ತದೆ.